ಆಪರೇಷನ್ ಸಿಂಧೂರದ 3ನೇ ಅಧ್ಯಾಯಕ್ಕೆ ನಾವೆಲ್ಲ ಕಾಲಿಟ್ಟಾಗಿದೆ. ಇದರ ಪರಿಣಾಮ ಏನು? ಗಡಿ ಭಾಗದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ಆಮೇಲೆ ಹೆವಿ ಡಿಪ್ಲಾಯ್ಮೆಂಟ್ ಆಗಿದೆ. ಗುಂಡಿನ ಮೊರತ, ಶೆಲ್ ದಾಳಿ ಎಲ್ಲವೂ ಕೂಡ ಕಂಡು ಬರ್ತಾ ಇರುವಂತಹ ಪ್ರದೇಶವಾಗಿ ಜಮ್ಮು ಕಾಶ್ಮೀರ ಮಾರ್ಪಟ್ಟಿದೆ. ಕಾಶ್ಮೀರದಲ್ಲಿ ಇನ್ನೂ ಕೂಡ ಆತಂಕದ ವಾತಾವರಣ ಹೆಚ್ಚಾಗ್ತಾನೆ ಇದೆ, ಮುಂದುವರಿತಾ ಇದೆ. ಇನ್ನು ದಾಳಿ ಪೀಡಿತ ರಜೌರಿಯಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಗ್ರೌಂಡ್ ಝೀರೋ ರಿಯಾಲಿಟಿ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಗ್ರೌಂಡ್ ರಿಪೋರ್ಟ್ ಏನ್ ಹೇಳುತ್ತೆ, ಜನ ಹೇಗಿದ್ದಾರೆ ಅಲ್ಲಿ, ಮತ್ತೆ ಆ ಮನೆಗಳು ಅವಶೇಷಗಳಾಗಿ ಹೆಂಗ್ ಬದಲಾಗಿದೆ, ಆಮೇಲೆ ಕುತಂತ್ರಿ ಪಾಕಿಸ್ತಾನದ ನರಿಬುದ್ಧಿಯ ಅನಾವರಣ ಹೆಂಗಾಗ್ತಾ ಇದೆ, ಅಲ್ಲಿ ಜನ ಅಲ್ಲಿಂದ ಶಿಫ್ಟ್ ಆಗುವಂತಹ ಕೆಲಸಕ್ಕೆ ಯಾವ ರೀತಿಯಾಗಿ ಕ್ಷಿಪ್ರ ಗತಿಯನ್ನ ಕೊಟ್ಕೊಂಡಿದ್ದಾರೆ, ಸೇನೆ ಯಾವ ರೀತಿ ಕಾರ್ಯಾಚರಣೆ ನಡೆಸ್ತಾ ಇದೆ, ಎಲ್ಲದರ ಬಗ್ಗೆ ಸೆನ್ಸಿಬಲ್ ಆಗಿ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನು ನಾವು ಕೊಡ್ತಾ ಇದ್ದೀವಿ. ತೀರಾ ಅಲ್ಲಿ ಸೇನೆ ಆಪರೇಷನ್ ಮಾಡ್ತಾ ಇರುವಂತಹ ಜಾಗದಿಂದ ನಾವು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ, ಬಿಕಾಸ್ ಜವಾಬ್ದಾರಿಯುತ ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದೀವಿ. ಅಟ್ ದ ಸೇಮ್ ಟೈಮ್ ಜನ ಹೆಂಗಿದ್ದಾರೆ, ಎಷ್ಟು ಆತಂಕದಲ್ಲಿ ಅಲ್ಲಿನ ಪರಿಸ್ಥಿತಿ ಇದೆ, ಅದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಕೊಡ್ತಾ ಇದೀವಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಕಳೆದ 2 ದಿನಗಳಿಂದ ಎರಡೂ ದೇಶಗಳ ನಡುವೆ ದಾಳಿ ಪ್ರತಿ ದಾಳಿ ಬಹಳ ಜೋರಾಗಿ ನಡೀತಾ ಇದೆ. ಕಳೆದ ರಾತ್ರಿ ಜಮ್ಮುವಿನಲ್ಲಿರುವಂತಹ ರಜೋರಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಡ್ರೋನ್ ದಾಳಿ ಮತ್ತು ಶೆಲ್ಲಿಂಗ್ಗಳು ನಿರಂತರವಾಗ್ತಾ ಇರುವಂಥದ್ದು. ಕೇವಲ ರಜೋರಿ ಮಾತ್ರ ಅಲ್ಲದೆ ಸುತ್ತಮುತ್ತ ಇರುವಂತಹ ಗ್ರಾಮಗಳು, ಮುಖ್ಯವಾಗಿ ಪೂಂಚ್ನಲ್ಲಿ ಅತಿ ಹೆಚ್ಚು ದಾಳಿಗಳಾಗ್ತಾ ಇರುವಂಥದ್ದು. ಹೀಗಾಗಿ ಗಡಿಭಾಗದ ಜಿಲ್ಲೆ ಆಗಿರುವಂತಹ ರಜೋರಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆತಂಕ ನಿರ್ಮಾಣ ಆಗಿದೆ. ಇಲ್ಲಿ ಇರುವಂತಹ ಜನರು ಈಗ ಊರುಗಳನ್ನು ತೊರೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬೇರೆ ಬೇರೆ ಭಾಗದಿಂದ ಕೆಲಸಕ್ಕೆ ಬಂದಂತಹ ಕಾರ್ಮಿಕರು ಅವರು ಕೂಡ ಊರುಗಳನ್ನು ತೊರೆಯುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಈಗ ನಾವು ರಜೋರಿಯ ಒಂದು ಖಾಸಗಿ ಬಸ್ ನಿಲ್ದಾಣ ಬಳಿ ಇದ್ದೀವಿ. ಯಾಕೆಂದ್ರೆ ಇಲ್ಲಿ ಸರ್ಕಾರಿ ಬಸ್ಗಳ ಕನೆಕ್ಟಿವಿಟಿ ಕಡಿಮೆ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬಹುತೇಕ ಖಾಸಗಿ ಬಸ್ಗಳನ್ನೇ ನೆಚ್ಕೊಂಡಿದ್ದಾರೆ. ಸೊ ಹೀಗಾಗಿ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ನೀವು ಈ ಭಾಗದ ಚಿತ್ರಣ ಏನು ನೋಡ್ತಾ ಇದ್ದೀರಿ, ಇದು ರಜೋರಿಯ ಖಾಸಗಿ ಬಸ್ ನಿಲ್ದಾಣದ ಚಿತ್ರಣವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಹುತೇಕ ಖಾಸಗಿ ಬಸ್ಗಳ ಮೂಲಕ, ಕಾರ್ಗಳ ಮೂಲಕ, ಟೆಂಪೋ ಟ್ರಾವೆಲ್ಗಳ ಮೂಲಕ ನೀವು ಬೇರೆ ಬೇರೆ ಜಾಗ ಅಂದ್ರೆ ಇಲ್ಲಿಂದ ಕಾಶ್ಮೀರ ಅಥವಾ ಜಮ್ಮು ಅಥವಾ ಬೇರೆ ಬೇರೆ ಜಾಗಗಳಿಗೆ ಹೋಗಲಿಕ್ಕೆ ಅವಕಾಶಗಳಿರುವಂಥದ್ದು. ಆದರೆ ಎಲ್ಲಿ ಭಯೋತ್ಪಾದಕದ ಪಾಕಿಸ್ತಾನದ ಸೇನೆಯ ದಾಳಿಗಳು ನಡೀತಾ ಇದ್ದಾವೆ ಆ ಜಾಗಗಳನ್ನು ಹೊರತುಪಡಿಸಿ ಅಥವಾ ಸೂಕ್ಷ್ಮ ಪ್ರದೇಶಗಳೇನಿದ್ದಾವೆ ಅವುಗಳನ್ನು ಹೊರತುಪಡಿಸಿ ಮೇನ್ ಸಿಟಿಗಳಿಗೆ ಸಂಪರ್ಕ ಕಲ್ಪಿಸುವಂಥ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಇಲ್ಲಿಯ ಸ್ಥಳೀಯ ಆಡಳಿತ ಕೂಡ ಈಗ ಖಾಸಗಿ ಚಾಲಕರೇನಿರ್ತಾರೆ ಅವ್ರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು. ಅವರಿಗೆ ಸಾಧ್ಯವಾದಷ್ಟು ಜನರನ್ನು ಡ್ರಾಪ್ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ನೋಡಿ, ಇಡೀ ರಸ್ತೆ ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು. ಇಷ್ಟೊತ್ತಿಗಾಗಲೇ ರಜೋರಿ ನಗರ ತೆರೆದುಕೊಳ್ಬೇಕಾಗಿತ್ತು, ಈವರೆಗೂ ಕೂಡ ತೆರೆದುಕೊಂಡಿಲ್ಲ. ಯಾಕೆ ಅಂದರೆ ಎಲ್ಲರಲ್ಲೂ ಕೂಡ ಒಂದು ವಾತಾವರಣ ಇರುವಂಥದ್ದು, ಭಯದ ಒಂದು ಸಿಚುವೇಶನ್ಸ್ಗಳೀಗ ಕ್ರಿಯೇಟ್ ಆಗಿರುವಂಥದ್ದು. ಹೀಗಾಗಿ ಜನರು ಆತಂಕದಲ್ಲಿದ್ದಾರೆ. ಬಹಳಷ್ಟು ಜನರು ವಾಪಸ್ ಹೋಗುವಂಥ ಕೆಲಸಗಳನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿ ಈಗ ನಾವು ನೋಡೋದಾದರೆ ಸ್ಥಳೀಯರಲ್ಲೂ ಕೂಡ ಏನು ಮಾಡಬೇಕು ಅನ್ನುವಂತಹ ಗೊಂದಲಗಳಲ್ಲೂ ಕೂಡ ಇದ್ದಾರೆ. ಅಲ್ಲಲ್ಲಿ ನಮಗೆ ಟೆಂಪೋ ಟ್ರಾವೆಲ್ಗಳು ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ಇವೆಲ್ಲ ಕೂಡ ಬೇರೆ ಬೇರೆ ಕಡೆಗೆ ಹೋಗಲಿಕ್ಕೆ ಸಿದ್ಧವಾಗಿರುವಂಥ ಟೆಂಪೋ ಟ್ರಾವೆಲ್ಗಳು ಲೋಕಲ್ ಏಜೆಂಟ್ಗಳ ಜೊತೆಗೆ ಮಾತಾಡಿಕೊಂಡು ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಆಗುವಂಥ ಕೆಲಸಗಳನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇರುವಂಥದ್ದು. ನಾನು ಒಂದಿಷ್ಟು ಜನರನ್ನ ಕೂಡ ಮಾತಾಡಿಸ್ತೀನಿ. ನೋಡಿ, ಈಗ ಮುಂದಿನ ಬೆಟ್ಟ ಏನು ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿ ನಿನ್ನೆ ತಡರಾತ್ರಿ ಇದರ ಸುತ್ತಮುತ್ತಲೂ ಕೂಡ ಒಂದಿಷ್ಟು ಸೇನಾ ಕ್ಯಾಂಪ್ಗಳಿದ್ದಾವೆ. ಸೊ ಈ ಸೇನಾ ಕ್ಯಾಂಪ್ಗಳನ್ನು ಗುರಿಯಾಗಿಸ್ಕೊಂಡು ನಿರಂತರವಾಗಿ ಡ್ರೋನ್ ದಾಳಿಯನ್ನು, ಶೆಲ್ ದಾಳಿಯನ್ನು ಮಾಡುವಂಥ ಕೆಲಸಗಳು ಆಗಿದ್ದಾವೆ. ಸೊ ಹೀಗಾಗಿ ಜನರು ಆತಂಕದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಆ ತೀರದ ಪರಿಸ್ಥಿತಿಗಳು ಕೂಡ ಈಗ ನಿರ್ಮಾಣ ಆಗಿರುವಂಥದ್ದು. ನೋಡಿ, ಲಗೇಜ್ಗಳ ಮೂಲಕ ಹೋಗುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಾನೊಂದಿಷ್ಟು ಜನ ಸ್ಥಳೀಯರನ್ನು ಕೂಡ ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಅವ್ರನ್ನ ಮಾತಾಡಿಸಿ ಅವರಿಂದ ವಿಚಾರವನ್ನು ಕೂಡ ತಿಳ್ಕೊಳ್ತೀನಿ, ಏನು ಅನ್ನುವಂಥದ್ದನ್ನು ಕೂಡ ನಾವು ಕೇಳೋಣ. ಭಯ आपका अभी सिचुएशन क्या है रजौरी में? सिचुएशन अभी ये है कि रजौरी के लोग जो अभी थोड़ा डरे हुए हैं, क्योंकि रात को हैवी शेलिंग हुई है दोनों तरफ से, और थोड़ा लोगों के अंदर डर का माहौल है, क्योंकि ये बॉर्डर एरिया है, यहाँ थोड़ा डर का माहौल है. लेकिन हमारी सिक्योरिटी फोर्सेस हमारे साथ हैं, और मैं तो लोगों से ये अपील करता हूँ कि डरने की कोई बात नहीं, क्योंकि हमारे हिंदुस्तान की फोर्स हमारे साथ है. लेकिन जो बच्चे हैं और लेडीज़ हैं वो थोड़े डरी हुई हैं, उसमें थोड़ा उनके अंदर डर का पैनिक है थोड़ा सा. और अभी देखते हैं क्या होता है. लेकिन आपने कल देखा ड्रोन अटैक जो हुआ? हमने रात को सारा कुछ देखा है. जब आसमान में ड्रोन आए, कैसे हमारी इंडियन फोर्सेस ने उनको डिस्ट्रॉय किया आसमान में उनको, और तब थोड़ा जब ड्रोन आए हम थोड़ा डर गए थे. लेकिन जब हमारी फोर्सेस ने उनको डिस्ट्रॉय किया तो हमें थोड़ी सी डर थोड़ा ख़त्म हुआ, क्योंकि हमारी फोर्सेस जो है वो मुंह तोड़ से उनको जवाब दे रही है. मैंने सुना थोड़ा विलेजेस में नुकसान पहुंचा है. थोड़ा जो गांव जो बॉर्डर के साथ में जो विलेज हैं वो एक्चुअली में कल दिन को ही हमारे फोर्सेस ने खाली करवा दिया था. और जो उनको थोड़ा जो गांव में जो घर जो खाली थे उनका थोड़ा नुकसान हुआ है. लेकिन पाकिस्तान का नुकसान सबसे ज़्यादा हुआ है. हमारी फोर्सेस ने उनको मुंह तोड़ के जवाब दिया. अभी लोग कहाँ जाने चाह रहे हैं, कैसे जा रहे हैं? अभी जो लोग बाहर के हैं, जैसे पंजाब, दिल्ली और हरियाणा और यूपी के जो लोग यहाँ काम कर रहे थे,
वो उनको हमने एक अपनी ट्रैवल्स जो हमने सर्विस दी है कि वो अपने अपने घर जो वापस पहुंच जाएं, क्योंकि यहाँ उनको अभी आने वाले कुछ टाइम ये हालात ख़राब रहेंगे कि वो लोग अपने अपने घर पहुंच जाएं, इसलिए हम उनको अपने घर भेज रहे हैं। ಇದಿಷ್ಟು ಇಲ್ಲಿಯ ಸ್ಥಳೀಯ ಚಾಲಕರು ಹೇಳ್ತಾ ಇರುವಂಥದ್ದು. ಯಾರ್ಯಾರು ಊರಿಗೆ ಹೋಗ್ಲಿಕ್ಕೆ ಬಯಸ್ತಾ ಇದ್ದಾರೆ ಅವ್ರನ್ನ ಊರುಗಳಿಗೆ ಕಳಿಸ್ಕೊಡುವಂಥ ಕೆಲಸಗಳಾಗ್ತಾ ಇದಾವೆ. ಆದಾಗ್ಯೂ ಕೂಡ ಇಲ್ಲಿನ ಜನರಲ್ಲೂ ಕೂಡ ಒಂದಿಷ್ಟು ಆತಂಕದ ಪರಿಸ್ಥಿತಿಗಳಿದಾವೆ. ಕೆಲವೊಂದಿಷ್ಟು ಹಳ್ಳಿಗಳು ಬಾರ್ಡರ್ಗೆ ಹೊಂದ್ಕೊಂಡಿರುವಂಥ ಗುಡ್ಡಗಾಡು ಪ್ರದೇಶಗಳು, ಅಲ್ಲಿರುವಂಥ ಮನೆಗಳಿಗೂ ಕೂಡ ಬಹಳಷ್ಟು ಹಾನಿಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳೀಯರು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ರಜೌರಿ. ಸೊ ಆತಂಕ ಮುಂದುವರಿತಾ ಇದೆ ಸ್ಥಳೀಯರಲ್ಲಿ ಅನ್ನೋದ್ರ ಮಾಹಿತಿ. ಆತಂಕದ ನಡುವೆ ಕೂಡ ಅಲ್ಲಿನ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಬಟ್ ಅದು ಕೂಡ ಅಷ್ಟು ಸುಲಭ ಅಲ್ಲ. ಬಿಕಾಸ್ ಯಾವ ಮೂಮೆಂಟ್ ಅಲ್ಲಿ ಪಾಕಿಸ್ತಾನ ಯಾವ ಕಡೆಯಿಂದ ದಾಳಿ ಮಾಡುತ್ತೆ ಅನ್ನುವಂತಹ ಆತಂಕ ಎಲ್ರಿಗೂ ಕೂಡ ಇದೆ. ಬಟ್ ನಮ್ಮ ಕ್ಷಿಪಣಿ ವ್ಯವಸ್ಥೆ ಅತ್ಯಂತ ಸಮರ್ಥವಾಗಿದೆ.